ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆ ಕೊನೆಯ 18ನೇ ಅಧ್ಯಾಯ 2ನೇ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ಶ್ಲೋಕ 2. ಶ್ರೀ ಭಗವಾನುವಾಚ ಕಾಮ್ಯಾನಾಂ ಕರ್ಮಣಾಂ ನ್ಯಾಸಂ ಸನ್ಯಾಸಂ ಕವಯೋ ವಿದುಃ ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಾಃ. ನಿನ್ನೆಯ ಶ್ಲೋಕದಲ್ಲಿ ಕರ್ಮ ಮತ್ತು ಸನ್ಯಾಸ ಇವೆರಡರ ಸ್ವರೂಪ ಏನು ಅದನ್ನು ನನಗೆ ತಿಳಿಸಿಕೊಡುವಂತ ಹೇಳಿ ಅರ್ಜುನ ಶ್ರೀಕೃಷ್ಣನಿಗೆ ಕೇಳಿದ್ದ ಆ ಪ್ರಶ್ನೆಗೆ ಇವತ್ತು ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣ ಉತ್ತರವನ್ನು ಹೇಳ್ತಾ, ಹೇ ಅರ್ಜುನ, ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವುದನ್ನೇ ಮಹಾವಿದ್ವಾಂಸರು ಸನ್ಯಾಸ ಎಂದು ಕರೆಯುತ್ತಾರೆ. ಆದರೆ ಎಲ್ಲ ಕರ್ಮಗಳ ಫಲಗಳನ್ನು ಬಿಟ್ಟು ಬಿಡುವುದನ್ನೇ ವಿದ್ವಾಂಸರು ತ್ಯಾಗ ಎಂದು ಕರೆಯುತ್ತಾರೆ ಅನ್ನುವಂತಹ ಮಾತನ್ನು ಹೇಳ್ದ. ಇಲ್ಲಿ ಸನ್ಯಾಸ ಯಾವುದು ಮತ್ತು ತ್ಯಾಗ ಯಾವುದು? ನಾವು ಸಹಜವಾಗಿ ಈಗಿನ ಲೋಕದ ವ್ಯವಹಾರದಲ್ಲಿ ಸನ್ಯಾಸ ಅಂದರೆ ಸನ್ಯಾಸಿಯ ಜೀವನ ಅಂತ ತಿಳ್ಕೊಂಡ್ಬಿಟ್ಟಿದ್ದೀವಿ. ಅದಕ್ಕೆ ಕಾವಿದಾರಿಯಾಗಿರಬೇಕು, ಮೈ ತುಂಬ ಈ ಹಾರಗಳನ್ನು ಹಾಕಿರಬೇಕು, ಕೈಯಲ್ಲಿ ಕಮಂಡಲ ಹಿಡಿದಿರಬೇಕು, ದಾಡಿಯನ್ನು ಬಿಟ್ಟಿರಬೇಕು, ಅಲಂಕಾರವನ್ನು ಮಾಡಿಕೊಂಡಿರಬೇಕು. ಇದೆಲ್ಲ ನಮ್ಮ ಇವತ್ತಿನ ಐಹಿಕ ಜಗತ್ತಿನೊಳಗೆ, ಈ ಪ್ರಾಪಂಚಿಕ ಜೀವನದೊಳಗೆ ನಾವು ಅಂದ್ಕೊಂಡಿರುವಂತಹ, ನಾವು ರೂಢಿಸಿಕೊಂಡಿರುವಂತಹ ಅಭಿಪ್ರಾಯ ಆಗಿದೆ. ಬಹಳಷ್ಟು ಸಾರಿ ನಾವು ಬಹಳ ಬಾರಿ ಈ ಪದವನ್ನು ಬಳಸ್ತೇವೆ. ನಿನಗೋಸ್ಕರ ನಾನು ಇದನ್ನು ತ್ಯಾಗ ಮಾಡಿದೆ, ನಾನು ಇದನ್ನು ತ್ಯಾಗ ಮಾಡದೆ ಹೋಗಿದ್ರೆ ನಿನಗಿದು ಸಿಕ್ತಿರ್ಲಿಲ್ಲ, ನಾನು ತ್ಯಾಗ ಮಾಡಿದ್ದರ ಫಲ ನಿನಗೆ ಸಿಕ್ಕಿದೆ. ಈ ಪದಗಳನ್ನು ಬಳಸ್ತಿರ್ತವೆ. ಎರಡೂ ಬಹಳ ದೊಡ್ಡ ಪದಗಳೇ, ಒಂದು ಸನ್ಯಾಸ, ಇನ್ನೊಂದು ತ್ಯಾಗ. ಈ ಡೆಫಿನೇಷನ್ನು ಏನು ಅನ್ನೋದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿರುವಂಥದ್ದು. ಯಾವುದು ಸನ್ಯಾಸ ಅಂದರೆ ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳನ್ನು ತ್ಯಜಿಸುವಂಥದ್ದು ಸನ್ಯಾಸ. ನಾವು ಚಟುವಟಿಕೆಗಳನ್ನು ಮಾಡ್ತಾನೆ ಇರಬೇಕು. ದೈಹಿಕ ಶ್ರಮವೆನಿಸುವ ಚಟುವಟಿಕೆಗಳು, ಕೆಲಸಗಳನ್ನು, ಕರ್ಮಗಳನ್ನು ನಾವು ಮಾಡ್ತಾನೆ ಇರಬೇಕು. ಬಹಳಷ್ಟು ಜನ ವಾದ ಮಾಡ್ತಾರೆ, ನನ್ನ ಹಣೆಯಲ್ಲಿ ಇದೇ ಆಗಬೇಕು ಅಂತ ಬರೆದಿದ್ರೆ ಅದಾಗತ್ತೆ ಬಿಡು. ಈಗ ಒಬ್ಬ ಕಳ್ಳತನ ಮಾಡುವಂಥದ್ದೇ ನನ್ನ ಹಣೆಯಲ್ಲೇ ಬರೆದಿದೆ, ಹಾಗಾಗಿ ನಾನು ಕಳ್ಳತನ ಮಾಡ್ತಾ ಇದ್ದೀನಿ. ಇನ್ನೊಬ್ಬ ದುಶ್ಚಟವನ್ನು ಕಲ್ತಿರ್ತಾನೆ. ಸಿಗರೆಟ್ ಸೇದೋದು ತಪ್ಪು ಅಂತ ಹೇಳಿದಾಗ, ಭಗವದ್ಗೀತೆಯಲ್ಲೇ ಹೇಳಿದೆ ಅಲ್ಲ, ಕರ್ಮ ಫಲವನ್ನ ಅಪೇಕ್ಷೆ ಮಾಡದೆ ನೀನು ಯಾವ ಕೆಲಸ ಮಾಡಿದ್ರು ಅದು ಮೋಕ್ಷದಕ್ಕೆ ದಾರಿ ತೋರಿಸುತ್ತೆ ಅಂತ. ಹಾಗಾಗಿ ನಾನು ಯಾವ ಆಸೆನೂ ಇಲ್ಲದೆ ನಾನು ಸಿಗರೆಟ್ ಸೇರ್ತಾ ಇದ್ದೇನೆ, ಯಾಕಂದ್ರೆ ನನ್ನ ಕರ್ಮ ನನ್ನ ಹಣೆಯಲ್ಲಿ ಬರೆದಿದೆ. ಇದು ಆತ್ಮವಂಚನೆ. ಶ್ರೀಕೃಷ್ಣ ಈ ಶ್ಲೋಕದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು, ನೀನು ಕೆಲವೊಂದು ಕರ್ಮಗಳನ್ನು ಕೂಡ ತ್ಯಜಿಸಲೇಬೇಕು. ಕೆಲವೊಂದರಲ್ಲಿ ಕರ್ಮ ಫಲವನ್ನು ತ್ಯಜಿಸಬೇಕು, ಕೆಲವೊಂದರಲ್ಲಿ ಕರ್ಮವನ್ನೇ ತ್ಯಜಿಸಬೇಕು. ಹಾಗಿದ್ರೆ ನಾವು ತ್ಯಜಿಸಬೇಕಾದ ಕರ್ಮಗಳು ಯಾವ್ಯಾವು? ಐಹಿಕ ಬಯಕೆಯ ಆಧಾರವಿರುವ ಕರ್ಮಗಳು. ಅಂದ್ರೆ ಯಾವ ಕರ್ಮವನ್ನ ಮಾಡೋದ್ರ ಮೂಲಕ ನಾವು ಸುಖವನ್ನ ಬಯಸ್ತೇವೆ, ಆ ಕರ್ಮ ನಮಗೆ ಅನಿವಾರ್ಯ ಅಲ್ಲ, ಆದರೆ ಸುಖಕ್ಕಾಗಿ ಆ ಕರ್ಮವನ್ನು ಮಾಡ್ತಿರ್ತವೆ.
ಅದು ಯಾವುದು? ಐಹಿಕ ಸುಖಕ್ಕಾಗಿ, ಅಂದ್ರೆ ಪ್ರಾಪಂಚಿಕ ಜೀವನದ ಸುಖಕ್ಕಾಗಿ ನಾವು ಮಾಡುವಂತಹ ಕರ್ಮಗಳು ಇದಾವಲ್ಲ, ಆ ಕರ್ಮಗಳನ್ನ ನೀನು ತ್ಯಜಿಸಬೇಕು. ನಾವು ಕೃಷಿಗಾಗಿ ಚಟುವಟಿಕೆ ಮಾಡ್ತೇವೆ, ಅಲ್ಲಿ ಐಹಿಕ ಸುಖ ಅನ್ನುವಂಥದ್ದಿಲ್ಲ. ಆ ಚಟುವಟಿಕೆ ಮಾಡೋದ್ರಿಂದನೇ ಆಹಾರ ಧಾನ್ಯ ಉತ್ಪತ್ತಿ ಆಗತ್ತೆ. ಆ ಆಹಾರ ಧಾನ್ಯ ಇನ್ನೊಬ್ಬರ ಹಸಿವನ್ನ ನೀಗಿಸುತ್ತೆ. ಆದರೆ ಐಹಿಕ ಸುಖಕ್ಕಾಗಿ ಕೆಲವೊಂದು ಕೆಲಸವನ್ನ ಮಾಡಲೇಬೇಕು ಅಂತ ಹೇಳಿ ಬಯಸ್ತೇವೆ. ಮದ್ಯಪಾನ ಮಾಡಲೇಬೇಕು ಅಂತ ಹೇಳಿ ಆಸೆ ಪಡ್ತೇವೆ. ಮದ್ಯಪಾನ ಮಾಡೋದು ಏನಕ್ಕೆ? ಆ ಮತ್ತನ್ನ ಅನುಭವಿಸಬೇಕು ಅನ್ನುವಂತಹ ಆಸೆಗಾಗಿ, ಬೇರೆ ಯಾವುದಕ್ಕೂ ಅಲ್ಲ. ಅದರಲ್ಲಿ ಬೇರೆ ಯಾವುದೇ ಚಟುವಟಿಕೆಗಳು ಇಲ್ಲ, ಬೇರೆ ಯಾವುದೇ ಮೋಕ್ಷ ಸಾಧನೆಗಳು ಇಲ್ಲ. ಕೇವಲ ತನ್ನ ಸುಖಕ್ಕಾಗಿ, ತಾನು ನಶೆಯಲ್ಲಿ ತೇಲಾಡಬೇಕು ಅನ್ನೋದಕ್ಕಾಗಿ ಮದ್ಯಪಾನವನ್ನ ಮಾಡಬೇಕು ಅಂತ ಹೇಳಿ ಬಯಸ್ತಾನಲ್ಲ, ಅಂತಹ ಕರ್ಮಗಳನ್ನ ತ್ಯಜಿಸಬೇಕು. ಐಹಿಕ ಸುಖಕ್ಕಾಗಿ ಮಾಡುವಂತಹ ಕರ್ಮಗಳನ್ನೇ ತ್ಯಜಿಸಬೇಕು. ಎರಡನೇದು ತ್ಯಾಗ ಯಾವುದು? ಅದು ಕರ್ಮಗಳನ್ನ ಮಾಡಲೇಬೇಕು. ಕರ್ಮ ಮಾಡುವಂಥದ್ದು ಅನಿವಾರ್ಯ, ಅವಶ್ಯಕ. ಆದ್ರೆ ಕರ್ಮ ಮಾಡಿದರ ಫಲವನ್ನ ತ್ಯಜಿಸಿ ಬಿಡೋದು. ನಾವು ಮಾಡುವ ಕೆಲಸ ಅದು ಅನಿವಾರ್ಯವೇ. ನಾವು ಮಾಡುವಂತಹ ಕೆಲಸ ಐಹಿಕ ಬಯಕೆಗಾಗಿ ಅಲ್ಲ. ಆದ್ರೆ ಆ ಕರ್ಮ ಮಾಡ್ತಾ ಇದ್ದೀವಿ. ಕರ್ಮ ಮಾಡುವಾಗ ಪ್ರತಿಫಲದ ಅಪೇಕ್ಷೆ ಇರಬಾರದು. ಸೊ ಸನ್ಯಾಸ ಮತ್ತು ತ್ಯಾಗ ಇವೆರಡರ ವ್ಯತ್ಯಾಸ ಸ್ಪಷ್ಟವಾಗಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ರೀತಿ, ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯವಾ? ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.